ಪ್ರಶ್ನೆ ಇದು. ಬೇಕಿತ್ತು. ಹಾ ಹೌದು, ಇವತ್ತಿನ ಒಂದು ಖಂಡಿತವಾಗಿ ಸಮಾಜಕ್ಕೆ ಬೇಕಿತ್ತು. ಹ್ಮ್. ನೋಡಿ, ಮನುಷ್ಯನ ಸಂಪರ್ಕ ದೂರ ಆಗ್ತಿದೆ, ಹೌದು, ನಿಜ. ಬಾಂಧವ್ಯಗಳು ದೂರ ಆಗ್ತಿದೆ, ಹ್ಮ್. ಮನುಷ್ಯನ ಪ್ರೀತಿ ವಿಶ್ವಾಸ ಅನ್ನತಕ್ಕಂಥ ದೂರ ಆಗ್ತಿದೆ. ಗುರುಗಳೇ, ಟೆಕ್ನಾಲಜಿ ಮುಂದುವರೆದಿದೆ ಗುರುಗಳೇ, ನಾವು ಅದಕ್ಕೆ ಅಪ್ಡೇಟ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಕೊನೆಗೆ ಪ್ರಕೃತಿ ನಮ್ಗೊಂದು ಡೇಟ್ ಕೊಡುತ್ತೆ. ಅಪ್ಪ, ಈ ರೋಡು ಮುಂದಿನವರೆ ಎಲ್ಲೋಗುತ್ತಪ್ಪ ಅಂತ. ಏನ್ ಗುರುಗಳೇ ಅವ್ನ್ ಕೇಳ್ತಾರೆ, ಇರಿ ಮ್ಯಾಪ್ ಆಗ್ತಿದೆ. ಫೋನ್ ಕೇಳಿ ಅಂತ. ಇವತ್ತು ನಾವ್ ಯಾರನ್ನ ಕೇಳ್ತಾ ಇದೀವಿ? ನಿಮ್ಗೆ ಇಲ್ದೇ ಇರೋಂಥದಕ್ಕೆಲ್ಲ ಭೀತಿ ಹುಟ್ಟಿಸ್ಬಿಟ್ಟು ನಿಮ್ಮನ್ನ ಹಾಳು ಮಾಡಿ ಕುಗ್ಗಿಸ್ಬಿಡುತ್ತೆ. ಆ ಗುರುಗಳು ಇತ್ತೀಚಿನ ದಿನಗಳಲ್ಲಿ ಈ ಕ್ವಶನ್ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಕೇಳ್ದೆ ನಾನು ನಿಮ್ಮನ್ನ. ಮೊಬೈಲ್ ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ಯಾ, ನಾವು ಮೊಬೈಲ್ ಕಂಟ್ರೋಲ್ ಮಾಡ್ತಾ ಇದೀವ? ಯಾಕೆ ಅಂದ್ರೆ ಒಂದ್ 5 ನಿಮಿಷ ಮೊಬೈಲ್ ನೋಡ್ತಾ ಇದ್ರು ಮನುಷ್ಯ ಇವತ್ತು ಒಂಥರ ಮೆಂಟ್ಲಾರ್ದ ಆಗೋಗ್ಬಿಡ್ತದೆ. ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಒಂದು ಮೊಬೈಲ್ ವಿಚಾರದಲ್ಲಿ ಒಂದು ಒಳ್ಳೆ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ದರ್ಶನ್ ಅವರು. ಅದ್ರ ಬಗ್ಗೆ ನಾವು ತಿಳ್ಕೊಂಡಿಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ದರ್ಶನ್ ಅಣ್ಣ, ನಮಸ್ತೆ. ಏನ್ ಪ್ರಶ್ನೆ ಇದು? ಬೇಕಿತ್ತು. ಹಾ ಹೌದು, ಇವತ್ತಿನ ಒಂದು ಖಂಡಿತವಾಗಿ ಸಮಾಜಕ್ಕೆ ಬೇಕಿತ್ತು. ನೋಡಿ, ಈ ಮೊಬೈಲ್ ಫೋನ್ ಬಂದ ನಂತರ ಮನುಷ್ಯನ ಸಂಪರ್ಕ ದೂರ ಆಗ್ತಿದೆ, ಹೌದು, ನಿಜ. ಬಾಂಧವ್ಯಗಳು ದೂರ ಆಗ್ತಿದೆ, ಮನುಷ್ಯನ ಪ್ರೀತಿ ವಿಶ್ವಾಸ ಅನ್ನತಕ್ಕಂಥದ್ದು ದೂರ ಆಗ್ತಿದೆ. ನಾವ್ ಹೇಳ್ತಾನೆ ಇರ್ತೀರಿ, ನಮ್ಮ ಹಿಂದೂಗಳು ಮುಂದಕ್ಕೆ ಹೋಗಿ ಹಿಂದಕ್ಕೆ ನೋಡೋದು, ಅದಕ್ಕೆ ನಾವ್ ಹಿಂದೂಗಳು ಅಂತ ಹೇಳೋದು. ಸುಮ್ನೆ ತಮಾಷೆಗೋಸ್ಕರ ಹೇಳ್ತಿರ್ತೀವಿ. ಇದನ್ನ ನಿಜ ಆದ್ರೂ ಅಂದ್ಕೊಳ್ಳಿ, ಸತ್ಯ ಆದ್ರೂ ಅಂತ ಅಂದ್ಕೊಳ್ಳಿ. ಅವ್ರನ್ನ ಕೆಲವ್ರು ಕೇಳ್ತಿರ್ತೀರಿ, ಏನೋ ಯಾವಾಗ್ಲೂ ಈ ತರ ಇಟ್ಕೊಂಡು ಕಣ್ಣುಗಳು ಇಷ್ಟಪ್ಪ ಕನ್ನಡಕ ಹಾಕೊಂಡು ನೋಡ್ತಾನೆ ಇರ್ತೀಯಲ್ಲೋ ಅಂತ ಹೇಳಿದ್ರೆ, ಗುರುಗಳೇ, ಟೆಕ್ನಾಲಜಿ ಮುಂದುವರೆದಿದೆ ಗುರುಗಳೇ, ನಾವು ಅದಕ್ಕೆ ಅಪ್ಡೇಟ್ ಆಗ್ಬೇಕು. ಕೊನೆಗೆ ಪ್ರಕೃತಿ ನಮ್ಗೊಂದು ಡೇಟ್ ಕೊಡುತ್ತೆ. ಹೌದು, ಒಂದ್ ಡೇಟ್ ಅಪ್ಡೇಟ್ ಡೇಟ್ ಕೊಡುತ್ತೆ. ಇದರಿಂದ ಮೊಬೈಲ್ಗಳಿಂದ ಎಷ್ಟು ಅನಾಹುತಗಳು ಆಗ್ತಿದೆ, ಅದಕ್ಕೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತಿಲ್ಲ, ಅದು ನಮ್ಗೆ ಅಡಿಕ್ಟ್ ಆಗ್ತಿಲ್ಲ. ದೇ ಆರ್ ಟಚಿಂಗ್. ನಾನು ಒಂದು ಸೈಂಟಿಫಿಕ್ ಅಲ್ಲಿ ಕೇಳೋದ್ ಪ್ರಕಾರ ಆದ್ರೆ ಆ ಮೊಬೈಲ್ ಅಡಿಕ್ಟ್ ಆದವರು ತುಂಬಾ ಡಿಪ್ರೆಷನ್ಸ್ಗಳಿಗೆ ಹೋಗ್ತಾ ಇದ್ದಾರೆ. ಹೌದು, ಕೇಳಿದ್ರಿ, ನಾವು ಅಡಿಕ್ಟ್ ಆಗ್ತಿದ್ದೀರಾ, ಅದು ಅಡಿಕ್ಟ್ ಆಗ್ತಿದೆ. ಇವತ್ತು ಕುಡುಕ ಮದ್ಯಪ್ರಿಯ ಅಂತ ಹೇಳ್ತೀರಿ, ಕುಡುಕ ಅಂತ ಹೇಳ್ತಾರೆ. ಕುಡುಕ ಕುಡಿಯೋದು ಇವನ್ ಅಡಿಕ್ಟ್ ಆಗಿದ್ದಾನ, ಅದು ಇವನ್ಗೆ ಅಡಿಕ್ಟ್ ಆಗಿದ್ಯಾ? ಅದೇ ಹೇಳಿದ್ದು. ಹೌದು ಹೌದು, ಮೊಬೈಲ್ ಫೋನ್ ಅಂತಕ್ಕಂಥದ್ದಾಗಿ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ. ಯಾವುದೇ ಒಂದು ಪ್ರಶ್ನೆನ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಅನ್ನೋ ಅಹಂ. ಯಾಕೆ ಹೇಳಿ, ನಮ್ಮ ಅಜ್ಜೊಬ್ಬರ್ ಫೋನ್ ಇದೆ, ಅವನನ್ನೇನ್ ಕೇಳೋದು? ಹೌದು. ಇವತ್ತು ನಾವು ದಾರಿಲಿ ಹೋಗ್ಬೇಕಿದ್ರೆ ನೋಡಿ, ನಮ್ಮ ಆಶ್ರಮದ ಹುಡುಗರೆ, ನಮ್ ಜೊತೆಲಿ ಇರ್ತಕ್ಕಂಥ ಹುಡುಗರೆ ಎಲ್ಲಾದ್ರೂ ಒಂದು ದಾರಿಲಿ ಹೋಗ್ತಾ ಒಂದು ಅಡ್ರೆಸ್ ಏನಾದ್ರು ಮಿಸ್ ಆದ್ರೆ, ನಾವಿನ್ನು ಹಳೆ ಕಾಲದಲ್ಲೇ ಇದ್ದೀವಿ. ನಮ್ಮನ್ ಬೈತಾರೆ, ಏನ್ ಗುರುಗಳೇ ಎಲ್ಲಾರ್ನು ಕೇಳ್ತೀರಾ ನೀವು? ಕಾರ್ ನಿಲ್ಸ್ಬಿಟ್ಟು, ಅಪ್ಪ ಈ ರೋಡು ಮುಂದಿನವರೆ ಎಲ್ಲೋಗುತ್ತಪ್ಪ ಅಂತ. ಏನ್ ಗುರುಗಳೇ ಅವ್ನ್ ಕೇಳ್ತಾರೆ, ಇರಿ ಮ್ಯಾಪ್ ಆಗ್ತಿದೆ, ಫೋನ್ ಕೇಳಿ ಅಂತಾರೆ. ಹೌದು, ಈ ರೀತಿ ಜನಗಳ ಸಂಪರ್ಕನೇ ನಾವು ಬಿಡ್ತಾ ಇದೀವಿ. ಇದರಿಂದ ಮನುಷ್ಯನ ಒಂದು ಬೆಲೆ ಕುಗ್ಗುತ್ತಾ ಇದೆ ಫೋನ್. ಅಥವಾ ಮನುಷ್ಯನಲ್ಲಿ ಇರ್ತಕ್ಕಂಥ ವಿದ್ಯೆಗೆ ಬೆಲೆನೇ ಇಲ್ಲ. ಇವತ್ತು ನೀವೇನೋ ಒಂದು ಪಾಠ ಮಾಡ್ತಿದ್ರೆ, ಇವತ್ತು ನೀವು ದೊಡ್ಡ ವೈದ್ಯ ಅಂತ ಅನ್ಕೊಳ್ಳೋಣ, ಒಂದು ಮೊಬೈಲ್ ಫೋನ್ಗೆ ನಾವು ಉದಾಹರಣೆ ಕೊಡ್ತಿರೋದು. ಒಬ್ಬ ದೊಡ್ಡ ವೈದ್ಯರಿ, ನೀವು ಒಂದು ಮಾತ್ರೆಗಳನ್ನ ಬರ್ಕೊಡ್ತೀರಾ, ನೋಡಪ್ಪ ಇದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನುಂಗ್ಬಿಡು ಅಂತ. ನಿಮ್ಮನ್ನ ನಂಬಲ್ಲ, ಅವ್ನು ಫೋನ್ ಅನ್ನು ನಂಬ್ತಿದ್ದಾನೆ. ನೀವು ಬರ್ಕೊಟ್ಟಿರೋ ಮಾತ್ರೆ ತಗೊಂಡು ಈ ಫೋನ್ ಅಲ್ಲಿ ನಾನು ಕೇಳ್ತಾನ, ಫೋನ್ ಈ ಮಾತ್ರೆಯಲ್ಲಿ ಏನ್ ಸೈಡ್ ಎಫೆಕ್ಟ್ ಇದೆ ನನಗೆ ತೋರಿಸು. ಅವನು ಮೊಬೈಲ್ ಫೋನ್ ನಂಬ್ತಿದ್ದಾನೆ ಹೊರತು ನಿಮ್ಮ ವಿದ್ಯಾವಂತರನ್ನ ನಂಬ್ತಿಲ್ಲ ಅವನು. ಹೌದು, ಆ ಮಟ್ಟಕ್ಕೆ ಅದನ್ನ ಹೊಂದ್ಕೊಂಡಿದ್ದಾನೆ. ಯಾವುದೇ ಒಂದು ಅನುಮಾನಗಳು ಬಂದ್ರೆ, ಮುಂಚೆ ನಾವು ಗುರುಗಳನ್ನ ಕೇಳ್ತಿದ್ವಿ, ಪಾಠಗಳನ್ನ ಮಾಡ್ಬೇಕಿದ್ರೆ, ಒಂದು ಸಾಧನೆಗಳನ್ನ ಮಾಡ್ಬೇಕಿದ್ರೆ, ಗುರುಗಳೇ ಈ ರೀತಿ ನಾವು ಹಿಂಗ್ ಮಾಡ್ತಿದ್ರಿ, ಇದನ್ನ ಏನ್ ಮಾಡ್ಬೇಕು ಗುರುಗಳೇ ಅಂತ ಕೇಳಿದಾಗ ಅವರು ವಿವರಣೆ ಎಲ್ಲ ಬಿಡಿಸಿ ಹೇಳ್ತಿದ್ರು. ನೋಡಪ್ಪ, ಇದು ನಿನ್ನ ಕಡೆಯಿಂದ ಈ ತರ ತಪ್ಪಾಗಿದೆ, ಈ ತರ ಕುಳಿತುಕೊಂಡಿರೋದು ತಪ್ಪಿದೆ ಅಂತ. ಇವತ್ತು ನಾವ್ ಯಾರನ್ನ ಕೇಳ್ತಾ ಇದೀವಿ? ಹೌದು, ಮೊಬೈಲ್ ಫೋನ್ ಅನ್ನ ಕೇಳ್ತೀವಿ. ಇವತ್ತು ದರ್ಶನ ನೀವು ದೇವನಹಳ್ಳಿಗೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೆ ಅಂತ ಕೇಳಿದಾಗ, ಎಲ್ಲಿದೆ ಗುರುಗಳೇ ಅದು ಅಂತ ಕೇಳ್ಬಿಟ್ಟು, 1 ನಿಮಿಷ ಇರಿ ಫೋನ್ ತೆಗೆದ್ಬಿಟ್ಟು, ಇಷ್ಟೊತ್ತಾಗದ್ ಗುರುಗಳೇ, ಅರ್ಧ ಗಂಟೆ. ಫೋನ್ ಕೇಳ್ತೀರಿ ಹೊರ್ತು ಮನುಷ್ಯನ ಅಲ್ಲಿರೋ ಊರು, ಆ ದೇವನಹಳ್ಳಿ ಊರನ್ನ ವ್ಯಕ್ತಿ ಎಲ್ಲೇ ಪಕ್ಕದಲ್ಲಿ ಕೂತಿದ್ರು ಅವನೊಂದು ಕೇಳಲ್ಲ. ಅದಕ್ಕೋಸ್ಕರ ಬಾಂಧವ್ಯಗಳು ಅನ್ನೋದು ನಶಿಸಿ ಹೋಗ್ತಿದೆ ಫೋನ್ ಬಂದಾಗ. ನಾವುಗಳು ಅದಕ್ಕೆ ಅಡಿಕ್ಟ್ ಆಗ್ತಿದೆ.
ಮನುಷ್ಯನ ಮದಿನ ಮೇಲೆ ಭಾರ ಪ್ರಭಾವ ಬೀರ್ತಿದೆ. ಮರು ರೋಗ ಅನ್ನೋದು ಸಂಪೂರ್ಣ ಎಲ್ರಿಗೂ ಒಕ್ಕರ್ಸ್ಕೊಂತಾ ಇದೆ. ಈ ಮೊಬೈಲ್ ಫೋನ್ ಇಂದ ಅವಿದ್ಯಾವಂತರಾಗ್ತಿದ್ದೀರಿ. ಮೊಬೈಲ್ ಫೋನ್ ಇಂದ ಹದಗೆಟ್ಟು ಹೋಗ್ತಾ ಇದೀವಿ. ಅದನ್ನ ನಮಗ್ ನಾವೇ ಗೊತ್ತಾಗ್ತಿಲ್ಲ. ನಮಗೆ ಇದರಿಂದ ಸಂಬಂಧಗಳು ಎಷ್ಟು ಕಳೀತಾ ಇದೀವಿ, ಇದರಿಂದ ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಇದೀವಿ ನಾವು. ಸುಳ್ಳು ಅನ್ನೋದು ಮನುಷ್ಯನಿಗೆ ರಾಹು ಇದ್ದಂಗೆ. ಸುಳ್ಳು ಅನ್ನೋದು ರಾಹುನ ಪಕ್ಕದಲ್ಲಿ ಇಟ್ಕೊಂಡಂಗೆ. ನಾವ್ ಹೇಳ್ತಿರ್ತೀರಿ ರಾವ್ ಹೊಡೆದ್ಬಿಡ್ತೆ, ಇರೋದು ಹೇಳ್ದೆಲ್ಲ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತ ಬೈತೀರಿ. ರಾವ್ ಹೊಡ್ಕೊಂಡು ಹೋಗ್ತಾನೆ ಬಿಡೋವನು ಅಂತ. ನಾವು ಫೋನ್ ಎತ್ತಿದ ಕೂಡಲೇ ಸುಳ್ಳು ಹೇಳ್ತೀವಿ. ಫೋನ್ ರಿಸೀವ್ ಮಾಡಿ ನೀವು ಕೇಳಿ, ಗುರುಗಳೇ ಎಲ್ಲಿ ಬರ್ತೀವಿ, ಒಂದ್ 5 ನಿಮಿಷ ಅಣ್ಣ ಬಂದ್ರಿ ಅಂತ ಹೇಳ್ತೀರಾ. 5 ನಿಮಿಷದಲ್ಲಿ ಅಲ್ಲಿ ಹೋಗ್ತೀರಾ? ಹೋಗಲ್ಲ, ಸುಳ್ಳು ಹೇಳ್ತಾ ಇದೀವಿ. ಸುಳ್ಳು. ಹೌದು. ಮೊಬೈಲ್ ಫೋನ್ ನೀವು ಮಾತಾಡಿದ ಕೂಡಲೇ ಸುಳ್ಳು ಅನ್ನೋ ಸ್ಟಾರ್ಟ್ ಮಾಡಿಸುತ್ತದೆ. ಮುಂಚೆ ಹಿಂದಿನ ಕಾಲದಲ್ಲಿ ಆಗಲ್ಲ. ನೋಡಪ್ಪ ನಾಳೆ ಬೆಳಗ್ಗೆ ಬರ್ತೀನಿ 7 ಗಂಟೆಗೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 7 ಗಂಟೆಗೆ ಅಲ್ಲಿ ನಿಂತಿರ್ತಾ ಇದ್ದ. ಇಂಥ ಜಾಗದಲ್ಲಿ ನಾನು ಇರ್ತೀನಿ ಅಲ್ಲಿ ಬಾ ಅಂದ್ರೆ ಬರ್ತಿದ್ದ. ಅಲ್ಲಿ ಬರ್ತಿದ್ದ. ಇವತ್ತು ನಾನು ಇವತ್ತು ಆಶ್ರಮದಲ್ಲಿ ಇರ್ತೀನಿ ಬಾಪಾ ಅಂತ ಹೇಳಿ ನಾನು ಬರೋಷಲ್ಲಿ ನೀವೆಲ್ಲ ಹೋಗ್ಬಿಟ್ಟು ಏನೋ ಒಂದು ಬ್ಯಾಲೆನ್ಸ್ ಮಾಡಿ ಮತ್ತೆ ಅಲ್ಲೇ ನಾನು ಇಲ್ಲಿ ಇದ್ದೀನಿ ಬಾ ಅಂತ. ಅದು ಸುಳ್ಳು ನೋಡೋದಾಗತ್ತ. ಅದಕ್ಕೋಸ್ಕರ ಮೊಬೈಲ್ ಅಂತಕ್ಕಂಥದ್ದು ರಾವಿದ್ದಂಗೆ. ರಾವ್ ನಿಮ್ಗೊಂದ್ಸಲಿ ಬಡಿತು ಅಂದ್ರೆ ಬಿಟ್ಟು ಆಗಲ್ಲ. ನೀವ್ ಒಂದ್ಸಲಿ ನೋಡಿದ್ರೇನೆ ಸಮಾಧಾನ. ನಾವ್ ಅದಕ್ಕೆ ತುಂಬಾ ಅಡಿಕ್ಟ್ ಆಗ್ತಿದ್ದೀರಿ. ಕೇಳಿದ್ರೆ ವಿಜ್ಞಾನ, ಅದರಿಂದ ಕಣ್ಣುಗಳಲ್ಲಿ ಇರ್ತಕ್ಕಂಥ ನರಗಳು ಸಾಯ್ತಾ ಇದೆ. ಅಡ್ಡು ಪರಿಣಾಮಗಳು ಸಂಪೂರ್ಣ ಪ್ರತಿ ಒಂದನ್ನು. ಇವತ್ತು ಮನೆಯಲ್ಲಿ ಹೆಣ್ಣು ಮಕ್ಳು ಕೂಡ ಹಾಗೇನೆ. ಈಗ ಇತ್ತೀಚೆ ಅದೇ ಹೇಳ್ತಾ ಬಂದೆ ಗುರುಗಳೇ, ತುಂಬಾ ಅದೇ. ಈಗ ಹೆಣ್ಮಕ್ಳಿಂದ ಹಿಡಿದು ಹುಡುಗರಿಂದ ಯಾರನ್ನೇ ನೋಡಿ ಹೇಳ್ತೀರಿ, ಸಣ್ಣ ಮಕ್ಳು ಮೊಬೈಲ್ ಕೈಲಿ ಮೊಬೈಲ್ ಇರ್ಬೇಕು. ಕೇಳ್ತೀವಿ ನಾವು. ಯಾರಾದ್ರೂ ಬೆಳಗ್ಗೆ ಏನ್ ಮಾಡ್ತೀರಪ್ಪ ಟಿಫನ್ ಅಂತ ಹೇಳಿದ್ರೆ ಫೋನ್ ನೋಡ್ತಾರೆ. ಮಾರ್ನಿಂಗ್ ಟಿಫನ್. ಹೌದು. ಇವರು ಬುದ್ಧಿಗೆ, ಅವರು ಮೆದುಳಿಗೆ ಕೆಲಸನೇ ಕೊಡ್ತಾರೆ. ಹೌದೌದು. ಹೌದೇ ಕಂಟ್ರೋಲಿಂಗ್. ನಾನು ಅದನ್ನೇ ಹೇಳ್ತಾ ಇದೀನಿ ಇವಾಗ. ಹೇಗೆ ಈ ಮೊಬೈಲ್ ಅನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ನಾವು ಮೊಬೈಲ್ ಕಂಟ್ರೋಲ್ ಮಾಡೋದು, ಅದೇ ನನ್ನ ಕ್ವಶನ್. ಅದು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆ. ಅದರಿಂದ ದೂರ ಇಟ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಅದನ್ನ ದೂರ ಇಡಿ ಸಂಪೂರ್ಣ ಅದ್ರ ಮೇಲೆ ಹೊಂದಾಣಿಕೆ. ಅದು ನಿಮ್ಮ 108 ದಾರಿಗಳನ್ನ ತಪ್ಪಿಸುತ್ತೆ. ಖಂಡಿತ ದಾರಿಗಳನ್ನ ತಪ್ಪಿಸುತ್ತೆ. ಉದಾಹರಣೆಗೆ ಒಂದು ಕಾಯಿಲೆ ಬಗ್ಗೆ ನೀವು ಕೇಳಿ ಅದನ್ನ. ನನಗೆ ಹೊಟ್ಟೆ ನೋವು ಅಂತ ಕೇಳಿ ಅದನ್ನ ಸಾಕು. ಓ ನಿನ್ಗೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ, ಕರಳನ್ನ ಕಟ್ ಮಾಡ್ಬೇಕು, ಆ ಸ್ಕ್ಯಾನ್ ಮಾಡಿಸ್ಬೇಕು, ಫಸ್ಟು ECG ಮಾಡ್ಬೇಕು, ಎಂಡೋಸ್ಕೋಪ್ ಮಾಡ್ಬೇಕು, ಕರಳಲ್ಲಿ ಹಿಂಗಿದ್ರೆ ಮಾತ್ರ ಹೊಟ್ಟೆ ನೋವು ಬರುತ್ತೆ ಅಂತ. ಯಾವ್ದು ಬೇಡ. ನಿಮ್ ಮನೇಲಿ ನಿಮ್ ತಾಯಿಯವ್ರನ್ನ ಕೇಳಿ, ಅಮ್ಮ ಹೊಟ್ಟೆ ನೋವು, ನೇರಳಿ ಶರವತ್ ಕುಡಿದು ಮಲ್ಕೋಗ, ಒಂದ್ ಎಳ್ನೀರಿಗೆ ಗ್ಲೂಕೋಸ್ ಹಾಕೊಂಡು ಕುಡಿದು ಮಲ್ಕೋಗ, ಬೆಳಗ್ಗೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಹರಳೆಣ್ಣೆ ಹಚ್ಕೊಳ್ಳೋ ಒಕ್ಕಳಿಗೆ ಸರೋಗುತ್ತೆ, ಹೋಗ. 5 ನಿಮಿಷದಲ್ಲಿ ವಾಸಿ ಆಯ್ತು. ಈ ಫೋನ್ ಅನ್ನು ಕೇಳಿ. ಉದಾಹರಣೆಗೆ ಇಲ್ಲಿ ಕೂತಿದ್ರೆ ಹಾಗೆ ಕೇಳಿ, ಸ್ಟಮಕ್ ಪೈನ್ ಅಂತ ಸುಮ್ನೆ ಒತ್ತಿ. ಹೌದು. ನಿಮ್ಗೆ ಇಲ್ದೇ ಇರೋಂಥದಕ್ಕೆಲ್ಲ ಭೀತಿ ಹುಟ್ಟಿಸ್ಬಿಟ್ಟು ನಿಮ್ಮನ್ನ ಹಾಳು ಮಾಡೋದು, ಕುಗ್ಗಿಸ್ಬಿಡುತ್ತೆ. ನಿಮ್ಮನ್ನ ಕುಗ್ಸ್ತಕ್ಕಂಥ ಕೆಲಸ ಮಾಡೋದೇ ಮೊಬೈಲ್. ಹೌದು. ಧೈರ್ಯ ತುಂಬತಕ್ಕಂಥದ್ದೇ ನಮ್ಮ ಜನಗಳು ಆತ್ಮವಿಶ್ವಾಸ ಅಂತ. ಇವತ್ತು ಏನೆಲ್ಲ ಬಂದಿದೆ ಮೊಬೈಲ್ ಫೋನ್ಗಳಲ್ಲಿ, ಪ್ರತಿಯೊಂದು ಅದನ್ನೇ ಕೇಳ್ಬೇಕು ನಾವು. ಅದನ್ನೇ ಕೇಳ್ಬೇಕು. ಹಾಗಾಗಿ ಫೋನ್ಗೆ ತುಂಬಾ ಅಡಿಕ್ಟ್ ಆಗೋದು ಬಹಳ ಡೇಂಜರ್ ಕೆಲಸ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಯಾವತ್ತು ಪುಸ್ತಕಗಳನ್ನ ಓದಿ ಜ್ಞಾನಿಗಳ ಜೊತೆ ಬೆರೀರಿ. ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಳ್ಳಿ ಕಟ್ಟೆ ಅಂತ ಮಾಡೋರು. ಹಳ್ಳಿ ಕಟ್ಟೆಲಿ ಎಲ್ಲರೂ ಬೇರೆಯವರು ಒಂದೊಂದು ಮಾತುಗಳು, ಚರ್ಚೆಗಳನ್ನ ಮಾಡೋರು. ಇಲ್ಲ ಅಂತ ಹೇಳಿದ್ರೆ ಒಂದು ಭಜನೆ ಮಂದಿರ ಅಂತ ಮಾಡೋರು, ಅಥವಾ ಒಂದು ಆಶ್ರಮ, ಒಂದು ಮಠ ಅಂತ ಮಾಡೋರು, ಒಂದು ಗುರುಕುಲ ಅಂತ ಮಾಡೋರು. ಜನ ಎಲ್ಲ ಅಲ್ಲಿ ಸೇರೋರು. ಹೌದು. ಜನ ಅಲ್ಲಿ ಸೇರಿದಾಗ ಅವರೆಲ್ಲ ವಿದ್ಯಾವಂತಗಳಾಗೋರು, ಒಂದು ಜ್ಞಾನವಂತರಾಗೋರು. ಇವತ್ತು ಎಲ್ಲಿ ಸೇರೋದಕ್ಕೆ ಜಾಗ ಇದೆ? ಎಲ್ಲ ಮೊಬೈಲ್ ಅಲ್ಲಿ ಸೇರ್ತಿದ್ದಾರಲ್ವಾ. ಅದೇ ಹೇಳಿದ್ದು. ಈಗ ನಾನ್ ಹೇಳೋ ಪ್ರಕಾರ, ಈಗ ಸತ್ತಿರೋ ಪೇರೆಂಟ್ಸ್ ಗಳು ನೋಡಕ್ ಅಲ್ಲಿಂದ ಬರಕ್ ಆಗಲ್ಲ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ನೋಡ್ತಾ ಇದಾರೆ. ಎಣೆಗಳನ್ನ ವಿಡಿಯೋ ಕಾಲ್. ಎಂತ ದುರ್ಪರಿಸ್ಥಿತಿ ಬಂದಿದೆ. ಹೌದು. ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ಅವ್ರ ದೇವಸ್ಥಾನದಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ ಇದಾರೆ ಇವತ್ತು. ದುಡ್ಡು ಕೊಡ್ಬೇಕಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡುದಲ್ಲ. ಊಟ ಬೇಕು ಅಂದ್ರೆ ವಿಡಿಯೋ ಮಾಡಿ ತುಂಬ್ಬೋದಲ್ವಾ. ಹೌದು. ಇದು ನಗಿಬೇಕೋ ಬೇಡವೋ ನಮ್ಗಂತೂ ಅರ್ಥ ಆಗ್ತಿಲ್ಲ. ಈ ವಿಚಾರ ಬಂದಾಗ ಫೋನ್ಗಳನ್ನ ಹೆಚ್ಚಾಗಿ ಉಪಯೋಗಿಸೋದು ಬೇಡ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಪುಸ್ತಕಗಳ ಜೊತೆ ಬೆರೀರಿ, ಸರ್ಜನರ ಹತ್ರ ಬೆರೀರಿ, ಒಳ್ಳೆ ಜ್ಞಾನಿಗಳ ಹತ್ರ ಬೆರೀತಿದ್ದಾಗ ನಿಮ್ ಜೀವನ ಸಂಪೂರ್ಣವಾಗಿ ಒಂದು ಬದಲಾವಣೆ ಆಗುತ್ತೆ. ಒಂದು ನಿಮ್ಮ ದೇಹ ವಜ್ರ ಇದಾಗುತ್ತೆ. ಕರೆಕ್ಟ್. ಆಮೇಲೆ ಮತ್ತೊಂದು ಫೋನ್ ವಿಚಾರ ಬಂದಾಗ ನಮಗೊಂದು ಔಷಧಿ ಬಂತು. ಚೇತವಾಗಿ ಯಾರು ಫೋನ್ಗಳನ್ನ ಉಪಯೋಗಿಸ್ಲೇಬೇಕು ಅನ್ನೋ ಸಂದರ್ಭ ಇರುತ್ತೋ, ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸಗಳನ್ನ ಮಾಡ್ತಕ್ಕಂಥವ್ರು
ಪ್ರತಿನಿತ್ಯ ಕಾಲ್ ಸ್ಪೂನು ತುಳಸಿ ಚೂರ್ಣವನ್ನ ಉಪಯೋಗಿಸಿ. ತುಳಸಿ ಚೂರ್ಣ ಉಪಯೋಗಿಸೋದ್ರಿಂದ ಆ ಮೊಬೈಲ್ ಫೋನ್ಗಳು ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನು ಒಂದು ಕೆಲಸಗಳನ್ನ ಮಾಡ್ತಿರ್ತಿರೋ ಅದರಲ್ಲಿ ಬೀರ್ತಕ್ಕಂಥ ಅಡ್ಡ ಪರಿಣಾಮ ಸಂಪೂರ್ಣ ತಡೆಗಟ್ಬೋದು. ನೀವು ಕೇಳಿದಕ್ಕೆ ಇದೊಂದು ಚಿಟ್ಕನ್ನ ಹೇಳಿದ್ವಿ. ಹೌದು, ವೀಕ್ಷಕರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಗುರುಗಳ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಮತ್ತೆ ಈಗ ಈ ಕ್ವಶನ್ ನಿಮ್ಮ ಹತ್ರ ಕೇಳಲೇಬೇಕು ಅಂತಿದೆ, ಒಳ್ಳೆ ಆನ್ಸರ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.